ವೆಲ್ಕಮ್ ಬ್ಯಾಕ್ ಟು ಸ್ಟ್ಯಾಟಿಸ್ಟಿಕ್ಸ್ ಬೈ ಸವಿತಾ. ಇಲ್ಲಿ ಫಸ್ಟ್ ಇಯರ್ ಟ್ಯಾಲಿ ಬಾರ್ ಅಂದಾಗ ಈಗ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲು ಬೈ ವೇರಿಯೇಟು ಮತ್ತು ಯೂನಿವೇರಿಯೇಟು ಎರಡು ಇಂಪಾರ್ಟೆಂಟ್ ಆಗುತ್ತೆ ಫಸ್ಟ್ ಯೂನಿಟ್ ಟೆಸ್ಟ್ಗೆ. ನಿಮ್ಗೆ ಯಾವುದಾದ್ರೂ ಅಲ್ಲಿ ಅಂದರೆ ಆಲ್ಮೋಸ್ಟ್ ಇದೇ ಪ್ರಾಕ್ಟಿಕಲ್ ಕ್ವಶನ್ ಇರೋದ್ರಿಂದ ಫಸ್ಟ್ 2 ಚಾಪ್ಟರ್ಸ್ ಅಂತೂ ಕಂಪ್ಲೀಟಾಗಿ ಥಿಯರಿ ಬರುತ್ತೆ. 3rd ಚಾಪ್ಟ್ರು ಮತ್ತು 4th ಚಾಪ್ಟರ್ ನಿಮಗೆ ಪ್ರಾಕ್ಟಿಕಲ್ ಕ್ವಶನ್ಸ್ ಬರುತ್ತೆ. ಅದರಲ್ಲಿ ಬರೋದ್ರಿಂದ ಈಗ ಪ್ರಾಕ್ಟಿಕಲ್ ಕ್ವಶನ್ಸಲ್ಲಿ ನೀವು ಮಾರ್ಕ್ಸನ್ನು ಆರಾಮ್ಸೆ ತೆಗಿಬೋದು. ಇಲ್ಲಿ ಟ್ಯಾಲಿ ಬಾರ್ ಒಂದು ಸತಿ ಕಲ್ತ್ರಿ ಅಂತಂದರೆ ನಿಮಗೆ ಫೈನಲ್ವರೆಗೂ ಯೂಸ್ ಆಗುತ್ತೆ. ಇಲ್ಲಿ ಅದು ಮತ್ತು ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಯಾಕಂದರೆ ಟ್ಯಾಲಿ ಬಾರ್ ಯೂಸಲಿ ನಾನು ಮೊನ್ನೆ ಒಂದು ಎಕ್ಸಾಮಲ್ಲಿ ನೋಡ್ತಾ ಇದ್ದೆ. ಮಕ್ಕಳೆಲ್ಲ ಹೆಂಗೆ ಮಾಡ್ತೀರಾ ಅಂತಂದರೆ ನೀವು ಎಣಿಸ್ಬಿಟ್ಟು ಟ್ಯಾಲಿ ಬಾರ್ ಹಾಕ್ತೀರಾ, ಅದು ರಾಂಗ್ ಮೆಥಡು. ನಾನು ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ ಟ್ಯಾಲಿ ಬಾರ್ ಹೆಂಗೆ ಹಾಕ್ಬೇಕಂತ ಹೇಳಿಬಿಟ್ಟು. ಈಗ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ, ನಿಮ್ಮದು ಟೆಕ್ಸ್ಟ್ ಬುಕ್ಕಲ್ಲೇ ಇರೋದೆ, ಪೇಜ್ ನಂಬರ್ 39ನಲ್ಲಿ ಎಕ್ಸಾಂಪಲ್ 1. ಇದು ಕ್ಲಾಸ್ ಇಂಟರ್ವಲ್ದು. ಯೂಸಲಿ ಡಿಸ್ಕ್ರೀಟ್ ಕೇಸ್ ಅಂದರೆ ಡಿಸ್ಕ್ರೀಟ್ ಆದರೂ ಈಸಿಯಾಗಿರುತ್ತೆ. ಡಿಸ್ಕ್ರೀಟ್ ಇಲ್ಲೊಂದು ಡಿಸ್ಕ್ರೀಟ್ ತೋರಿಸ್ಬಿಡ್ತೀನಿ ನೋಡಿ ಹೆಂಗೆ. ಈಗ ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಂಪಲ್ 1 ನೋಡೋಣ. In a survey of 40 families in a certain locality, the number of children per family was recorded and the following data were obtained. ಹೌದಾ, ಇವಾಗ ಒಂದಿಷ್ಟು ವ್ಯಾಲ್ಯೂಸ್ ಇಲ್ಲಿ ಕೊಟ್ಟಿದ್ದಾರಲ್ಲ, ವ್ಯಾಲ್ಯೂಸನ್ನು. ಈಗ ಇದರಲ್ಲಿ ನೀವು ಫಸ್ಟ್ ನೋಡಬೇಕಾಗಿರೋದು ಸೊಲ್ಯೂಷನ್ ಪಾರ್ಟಿಗೆ ಬಂದುಬಿಟ್ರೆ ಯಾವುದು ಇಲ್ಲಿ ಏನಂತಂದರೆ ಹೈಯೆಸ್ಟ್ ಯಾವುದು ಲೋಯೆಸ್ಟ್ ಯಾವುದು ಅಂತ ನೋಡ್ತೀರಾ. ಇಲ್ಲಿ ಹೈಯೆಸ್ಟ್ ಯಾವುದಂತಂದರೆ ನೋಡಿಲಿ, ಹೈಯೆಸ್ಟ್ ಇಲ್ಲಿ 6 ಹೈಯೆಸ್ಟು ಮತ್ತು ಲೋಯೆಸ್ಟು. ರೇಂಜ್ ಈಸ್ ಈಕ್ವಲ್ಸ್ ಟು ಹೈಯೆಸ್ಟ್ ಮೈನಸ್ ಲೋಯೆಸ್ಟ್, ದಟ್ ಈಸ್ 6 ಮೈನಸ್ 0, ದಟ್ಸ್ ಈಸ್ ಈಕ್ವಲ್ಸ್ ಟು 6. ಇಲ್ಲಿ 10ಕ್ಕಿಂತ ಲೆಸ್ ಇದ್ದಾಗ ನಿಮಗಲ್ಲಿ ಡಿಸ್ಕ್ರೀಟ್ ಕೇಸ್ ಆಗುತ್ತದು. ಡಿಸ್ಕ್ರೀಟ್ ಕೇಸ್ ಇರೋದ್ರಿಂದ 0 ಈಸ್ ದ ಲೋಯೆಸ್ಟ್, 0, 1, 2, 3, 4, 5, 6 ಈಸ್ ದ ಹೈಯೆಸ್ಟ್ ವ್ಯಾಲ್ಯೂ. ಅದನ್ನು ತೊಗೊಳ್ತೀವಿ. ಈಗ ಫಸ್ಟು 0, 1, 2, 3 ತೊಗೊಂಡ್ಬಿಟ್ಟು ಫಸ್ಟ್ ನಂಬರ್ ಏನಿದೆ ಅಲ್ಲ 1 ಇದೆ. ಹೌದಾ, ಈಗ ನಾನು ತೋರಿಸ್ಬಿಡ್ತೀನಿ ನೋಡಿ ನಿಮ್ಗೆ ಹೆಂಗೆ ಹಾಕೋದು ಅಂತ ಹೇಳಿಬಿಟ್ಟು. ಓಕೆ, ಈಗ ಫಸ್ಟು ಏನು ಮಾಡ್ತೀರಾ, ನಂಬರ್ ಆಫ್ ಚಿಲ್ಡ್ರನ್ ಅಂದರೆ ಎಕ್ಸ್ ವ್ಯಾಲ್ಯೂಸು. ಇಲ್ಲಿ ಟ್ಯಾಲಿ ಬಾರ್ಸ್, ಇಲ್ಲಿ ಫ್ರೀಕ್ವೆನ್ಸಿ, ದಟ್ ಈಸ್ ಎಫ್ ಅಂತೀವಿ. ಓಕೆ, ಫಸ್ಟ್ 0, 1, 2, 3, 4, 5, 6. ಓಕೆ, ಫಸ್ಟ್ ಏನಿದೆ 1 ಇದೆ. ಹೌದಾ, ಈಗ ಫಸ್ಟ್ ನಂಬರ್ ನೋಡ್ತಾ ಹೋಗ್ರಿ. 1 ಇದೆನಾ, ಇದು 1 ತೆಗೆದುಬಿಟ್ಟು 1 ಇಲ್ಲಿ ಹಾಕಿಬಿಡ್ತೀರ ಟ್ಯಾಲಿ ಬಾರ್. ನೆಕ್ಸ್ಟ್ 0, 3, 2, 1 ಅಗೇನ್, 5, 6, 2, 1, 0, 3, 4, 2, 1, 6, 3, 2, 1, 5, 3, again 3, 2, 4, 2, 3, 0, 2, 1, 4, 5, 3, again 3, 4, again 4, 1, 2, 4, 5. ನೋಡಿ, ಇದು 3ನ, ಇಲ್ಲಿ 7ನ,
ಇಲ್ಲಿ 10 ಟೋಟಲ್ ಎಣಿಸ್ಬಿಟ್ಟು 5ಗೆ ಒಂದು ಅಡ್ಡಗೆರೆ ಬಂದಿದೆಯಲ್ಲ, ಈಸಿ ಆಗುತ್ತೆ ನಿಮಗಿಲ್ಲಿ. 8 6 4 2 ಟೋಟಲ್ ಬಂದುಬಿಟ್ಟು ನಿಮಗಿಲ್ಲಿ 40. ಟೋಟಲ್ ನಂಬರ್ಸ್ ಎಷ್ಟಿದೆ? 40 ಇದೆ. ಹೌದಾ? ಇದು ಟ್ಯಾಲಿ ಬಾರ್ ಹಾಕೋದು ಪ್ರೊಸೀಜರ್ ಇದು. ಈ ರೀತಿ ಹಾಕಿದಾಗ ನಿಮ್ಗೆ ಕನ್ಫ್ಯೂಷನ್ ಇರೋಂಗಿಲ್ಲ. ಈಗ ಇಲ್ಲಾಂದರೆ ಇದು ಏನಾಗುತ್ತೆ, ನಿಮಗೆ ಕೌಂಟ್ ಮಾಡಿ ಹಾಕಿದರೆ ಅದು ಸರಿ ಆಗಲ್ಲ, ಮತ್ತು ಒಂದು ಮಿಸ್ ಆದರೂ ಕೂಡ ಅಲ್ಲಿ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಅಲ್ಲಿ ಏನು ಕ್ಯಾಲ್ಕುಲೇಷನ್ ಬಂದರೂ 40 ಬಂದುಬಿಟ್ರೆ 40 ಬಂದಿದೆ ಮೇಡಮ್ ಅಂತ ಹೇಳಿದರೆ 40 ಬಂದಿದ್ದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಫ್ರೀಕ್ವೆನ್ಸೀಸ್ ಏನು ಬಂದಿದೆ ಅಲ್ಲ, ಇದನ್ನು ನೋಡಿಬಿಟ್ಟು ನಮಗೆ 5 ಮಾರ್ಕ್ಸ್ ಕೊಡ್ತೀವಿ ನಿಮಗೆ. ಓಕೆ, 3 ಬಂದಿದೆಯಾ, 7 10 ಇಲ್ಲಿ ನಿಮಗೆ 9 ಬಂದುಬಿಟ್ಟು ಇಲ್ಲಿ 9 ಬಂದುಬಿಟ್ರೆ ಅದು ಅಲ್ಲ. ಓಕೆ, ಇಲ್ಲಿ 8 ಬಂದು ಇಲ್ಲಿ 9 ಬಂದರೆ ಅದಲ್ಲ. ಬಟ್ 3 7 10 8 6 4 2ನೇ ಬರಬೇಕಲ್ಲಿ. ಇದು ಡಿಸ್ಕ್ರೀಟ್ ಕೇಸ್ ಇದು. ಓಕೆ, ಇನ್ನಿದನ್ನು ನೋಡೋಣ ಕಂಟಿನ್ಯೂವಸಲ್ಲಿ. ಅಂದರೆ ಕ್ಲಾಸ್ ಇಂಟರ್ವಲ್ ತೊಗೊಂಡಾಗ ಹೆಂಗೆ ಹಾಕೋದು ಅಂತ ಹೇಳಿಬಿಟ್ಟು ನೋಡಿ. ಇದು ಕ್ಲಾಸ್ ಇಂಟರ್ವಲ್ಲು. ಕ್ಲಾಸ್ ಇಂಟರ್ವಲ್ಲು ಯೂಶ್ವಲಿ ಎಕ್ಸಾಮಲ್ಲಿ ನೀವು ಮತ್ತೆ ಅದನ್ನು ಹೆಂಗೆ, ಯಾವ ಕ್ಲಾಸ್ ಇಂಟರ್ವಲ್ ತೊಗೋಬೇಕು, 5 ತೊಗೋಬೇಕಾ 10 ತೊಗೋಬೇಕಾ, ಹೆಂಗೆ ತೊಗೋಬೇಕು ಅಂತ ಕನ್ಫ್ಯೂಷನ್ ಇದ್ದರೆ ಏನು ಕನ್ಫ್ಯೂಷನ್ ಬೇಡ. ಯಾಕಿದ್ರೆ ವಿಡ್ತ್ ಕೊಟ್ಬಿಡ್ತಾರಲ್ಲಿ ಇದರಲ್ಲಿ ಎಕ್ಸಾಮಲ್ಲಿ ನಿಮ್ಗೆ ವಿಡ್ತನ್ನು ಯಾವ್ದು ತೊಗೊಳ್ಬೇಕು, ಏನು ವಿಡ್ತ್ ತೊಗೋಬೇಕು ಅಂತ ಹೇಳಿಬಿಟ್ಟು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. 5 ಆ್ಯಸ್ ವಿಡ್ತ್, 10 ಆ್ಯಸ್ ವಿಡ್ತ್ ಅಂತ ಹೇಳಿ. ಅಲ್ಲಿ ನೀವು ನೋಡೋದೇನಂತಂದರೆ ಫಸ್ಟು ರೇಂಜ್ ನೋಡ್ಕೊಳ್ತೀರಾ. ರೇಂಜ್ ಈಸ್ ಈಕ್ವಲ್ಸ್ ಟು ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ. ವಾಟ್ ಈಸ್ ದ ಹೈಯೆಸ್ಟ್ ವ್ಯಾಲ್ಯೂ? ಇಲ್ಲಿ 64 ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ ಈಸ್ 32. ಟೋಟಲ್ ಇಲ್ಲಿ ಬಂದುಬಿಟ್ಟು 32 ಈಸ್ ಇದು ಬಂತು, ರೇಂಜ್ ಬಂತು ನಿಮ್ಮದು. ಹೌದಾ? ಈ ರೇಂಜ್ ನೋಡಿದಾಗ ನಿಮ್ಗೆ ಯೂಶ್ವಲಿ ಅಲ್ಲಿ 5 ಆ್ಯಸ್ ವಿಡ್ತ್ ಅಂತ ಅವ್ರು ಕೊಟ್ಟಿರ್ತಾರೆ. 5 ಆ್ಯಸ್ ವಿಡ್ತ್ ತೊಗೊಳ್ಬೇಕಂತ ನಿಮಗೂ ಯೂಶ್ವಲಿ ಗೊತ್ತಾಗುತ್ತೆ. ಯಾಕಂದರೆ 10 ತೊಗೊಂಡ್ಬಿಟ್ರೆ 4 ಕ್ಲಾಸ್ ಅಷ್ಟೇ ಆಗುತ್ತೆ. ಇಲ್ಲ ಅಂತಂದ್ರೂ ಕೂಡ ಒಂದು ಸ್ಟ್ರಜಸ್ ರೂಲ್ ಇದೆ. ಇಲ್ಲಿ ಒಂದು ಸ್ಟ್ರಜಸ್ ರೂಲ್ ಅಂತ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ಏನು ಕೊಟ್ಟಿಲ್ಲ ಅಂದರೆ ಮಾಡ್ಕೋಬೇಕು. ಬಟ್ ಅದು ಬಿಟ್ಟು ಡಿಫಿಕಲ್ಟ್ ಅನ್ನಿಸುತ್ತೆ ನಿಮಗೆ. ಲಾಗರಿಥಮ್ ನೋಡಬೇಕು ಮತ್ತು ಲಾಗ್ ಹಾಕ್ಕೊಂಡ್ಬಿಟ್ಟು ಮಾಡಲಿಕ್ಕೆ. ದಟ್ಸ್ ವೈ ನಾವು ಎಕ್ಸಾಮಲ್ಲಿ 5 ಮತ್ತು 10 ವಿಡ್ತ್ ಅಂತ ಕೊಟ್ಬಿಟ್ಟಿರ್ತೀವಿ. ಅವ್ರು ಏನು ವಿಡ್ತ್ ಅಂತ ಕೊಟ್ಟಿರ್ತಾರಲ್ಲ ಅದರ ಪ್ರಕಾರ ನೀವು ಅಲ್ಲಿ ಕ್ಲಾಸ್ ಇಂಟರ್ವಲ್ನ ತೊಗೊಳ್ಬೇಕಿಲ್ಲಿ. ಕ್ಲಾಸ್ ಇಂಟರ್ವಲ್ಲು ಯೂಶ್ವಲಿ ಕ್ಲಾಸ್ ಇಂಟರ್ವಲ್ ಹೆಂಗಿರುತ್ತಪ್ಪ ಅಂತಂದರೆ 5 ಮಲ್ಟಿಪಲ್ಸ್ ಇರುತ್ತೆ ಟ್ಯಾಲಿ ಬಾರ್ಸು ಫ್ರೀಕ್ವೆನ್ಸಿ. ಓಕೆ, ಈಗ ಫಸ್ಟು 32 ಈಸ್ ದ ಲೋಯೆಸ್ಟ್ ಇರೋದ್ರಿಂದ ನಾನೇನು ಮಾಡ್ತೀನಿ ಇಲ್ಲಿ 32 35 35 ಟು ಯೂಶ್ವಲಿ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ನೇ ತೊಗೊಳ್ಬೇಕು ನೀವು. ಅವ್ರು ಮೆನ್ಷನ್ ಮಾಡಿಲ್ಲ ಅಂದರೆ, ಇನ್ಕ್ಲೂಸಿವ್ ಮೆನ್ಷನ್ ಮಾಡಿದರೆ ಮಾತ್ರ ಅಲ್ಲಿ ತೊಗೊಳ್ಬೇಕು. ಇಲ್ಲ ಅಂದರೆ ಎಕ್ಸ್ಕ್ಲೂಸಿವಾಗಿ ತೊಗೋಬೇಕು. 45 ಟು 50 50 ಟು 55 55 ಟು 60 ಮತ್ತು ಲಾಸ್ಟು 64 ಇರೋದ್ರಿಂದ 60 ಟು 65. ಓಕೆ, ಇವಾಗ ಹೆಂಗೆ ಹಾಕೋ ಟ್ಯಾಲಿ ಬಾರು ನಾನು ಒಂದೆರಡು ಅಷ್ಟೇ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಫಸ್ಟು 42 ಇದೆ. ಹೌದಾ? 42 ಎಲ್ಲಿ ಬರುತ್ತದು? ಇಲ್ಲಿ ಬರುತ್ತೆ. ಒಂದು ಟ್ಯಾಲಿ ಬಾರ್ ಹಾಕ್ಬಿಡಿ. 62 ಒಂದು ಟ್ಯಾಲಿ ಬಾರ್. 46 ಓಕೆ ಟ್ಯಾಲಿ ಬಾರ್. 54 ಟ್ಯಾಲಿ ಬಾರ್. 41 ಎಸ್. 37 ಎಸ್. 54 ಎಸ್. 44 ಎಸ್. 32 ಎಸ್. 45 ಹಾಂ ನೋಡಿ, ಇಲ್ಲಿ ಇದನ್ನು ತೋರಿಸ್ಕೊಡ್ಲಿಕ್ಕೆ ನಾನು ಇಷ್ಟೆಲ್ಲ ಹಾಕಬೇಕಾಯ್ತು. 45 ಬಂದಾಗ ಡೋಂಟ್ ಪುಟ್ ಹಿಯರ್. 45 ಇಲ್ಲಿ ಹಾಕಬೇಡಿ. ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ದಿಸ್ 45. ಯು ಹ್ಯಾವ್ ಟು ಪುಟ್ ನೆಕ್ಸ್ಟ್ ಒನ್ ವೇರ್ ಇಟ್ ಸ್ಟಾರ್ಟ್ಸ್. ಅಲ್ಲ 45 ಎಲ್ಲಿ ಬರುತ್ತಲ್ಲ, ಎಲ್ಲಿ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಂದ ನೀವು ಟ್ಯಾಲಿ ಬಾರ್ ಹಾಕ್ಕೊಳ್ಬೇಕಾಗತ್ತಲ್ಲಿ. ಅಲ್ಲಿ ಹಾಕ್ಕೊಂಡು ಈಗ 40 ಬಂದಿರುತ್ತೆ, 40 ಇಲ್ಲಿ ಹಾಕ್ಕೋಬೇಡಿ. 40 ನೆಕ್ಸ್ಟ್ ಇಲ್ಲಿ ಬಂದಿರುತ್ತಲ್ಲ ನೆಕ್ಸ್ಟಲ್ಲಿ ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡಾಗ ನಿಮ್ಗೆ ಕರೆಕ್ಟಾಗಿ ಟ್ಯಾಲಿ ಬಾರ್ ಬರುತ್ತೆ. ಮತ್ತು ಫ್ರೀಕ್ವೆನ್ಸೀಸ್ನ ಅದನ್ನು ಟೋಟಲ್ ಮಾಡಿಬಿಟ್ಟು ನೀವು 2 6 12 14 6 ಓಕೆ 4 ಟೋಟಲ್ ಬಂದುಬಿಟ್ಟು ಅದು 50 ಅಂತ ಬರುತ್ತೆ. ಇದು ಕಂಪ್ಲೀಟಾಗಿ ಇದನ್ನು ಟ್ಯಾಲಿ ಬಾರ್ನ ಹಾಕ್ಕೊಳ್ಬೇಕು. ಇದು ಫ್ರೀಕ್ವೆನ್ಸೀಸ್ ನೋಡಿಬಿಟ್ಟು ನಾವು 5 ಮಾರ್ಕ್ಸನ್ನು ನಿಮಗೆ ಕೊಡ್ತೀವಿ ಇಲ್ಲಿ. ಓಕೆ, ಇದು ಏನಿದೆ ಅಲ್ಲ ನಿಮ್ಮದು ಯೂನಿವೇರಿಯೇಟ್ ಆಯಿತು.
ದೆನ್ ಬೈ ವೇರಿಯೇಟ್ ಹೆಂಗೆ ಹಾಕೋದಪ್ಪ ಅಂತ ಒಂದು ತೋರಿಸ್ಕೊಡ್ತೀನಿ ನೋಡಿ ನಾನು. ಬೈ ವೇರಿಯೇಟಲ್ಲಿ ಈಗ ಎಕ್ಸಾಂಪಲ್ ಟೂದಲ್ಲಿ ಹೈಟು ಮತ್ತು ವೇಟ್ ಎರಡೂ ಇದೆ, ಹೌದಾ. ಹೈಟು ಮತ್ತು ವೇಟ್ ಅವರು ಇದನ್ನು ಕೊಟ್ಬಿಟ್ಟಿದ್ದಾರೆ. ಇದರಲ್ಲೂ ಕೂಡ ಎಕ್ಸಾಮಲ್ಲೂ ಕೂಡ ನಿಮಗೆ ಅಲ್ಲಿ ಇದನ್ನು ಕೊಟ್ಬಿಟ್ಟಿರ್ತೀವಿ ನಾವು. ಈಗ ಹೈಟ್ ಬಂದುಬಿಟ್ಟು ಇಲ್ಲಿ ತೊಗೊಂಡ್ರೆ ಈ ಹೈಟ್ ತೊಗೊಂಡು ಇಲ್ಲಿ ವೇಟ್ ತೊಗೊಳ್ತೀವಿ ಅಂದ್ಕೋಣ. ಓಕೆ, ಲೈನ್ ಕರೆಕ್ಟಾಗಿ ಹಾಕಿ ಅದು ಏನು ಕೊಟ್ಟಿದ್ದಾರೆ ಅವರು ಅದ್ರ ಪ್ರಕಾರ ತೊಗೋಣ. ಅವ್ರು ಕೊಟ್ಟಿದ್ರ ಪ್ರಕಾರ 115 to 125, 125 to 135, 135 to 145, 145 to 155, 155 to 165. ಎಷ್ಟು ಹೈಯೆಸ್ಟ್ ಇದೆ ಅಲ್ಲ ವ್ಯಾಲ್ಯೂ ಅಲ್ಲಿವರೆಗೂ ನೋಡಿಬಿಟ್ಟು ತೊಗೊಳ್ರಿ. 165 to 175. ಓಕೆ, ಇಲ್ಲಿ 62 to 64, 64 to 66, 66 to 68, 68 to 70, 70 to 72. ಬಟ್ ಲಾಸ್ಟ್ ಕಾಲಮ್ ಏನಿದೆ ಅಲ್ಲ, ಒಂದು ಮಾರ್ಜಿನ್ ಕಾಲಮ್ ಬಿಡಬೇಕಲ್ಲಿ. ಮಾರ್ಜಿನ್ ನೀವು ತೊಗೊಳ್ಬೇಕಲ್ಲ, ಫ್ರೀಕ್ವೆನ್ಸೀಸ್ ಬರಿಬೇಕಲ್ಲ, ಎಫ್ ಕಾಲಮು. ಇಲ್ಲೂ ಕೂಡ ಒಂದು ಎಫ್ ಕಾಲಮ್ ಬರುತ್ತೆ. ಓಕೆ, ಈಗ ನೋಡೋಣ ಹೆಂಗೆ ಹಾಕೋದು ಅಂತ ಹೇಳಿಬಿಟ್ಟು. ಈಗ ಹೈಟು ಮತ್ತು ವೇಟು ಎರಡನ್ನೂ ಒಂದೇ ಸತಿ ನೋಡ್ಬೇಕು ನೀವು. 170, 70. 170 ಎಲ್ಲಿ ಬರುತ್ತೆ? ಇದರಲ್ಲಿ ಬರುತ್ತೆ. 70 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಅಂದರೆ ಇಲ್ಲಿ ಒಂದು ಟ್ಯಾಲಿ ಬಾರ್ ಹಾಕಬೇಕು. ಓಕೆ, ಗೊತ್ತಾಯ್ತಾ? 170 ಅಂದಾಗ 165 to 170 ಎಲ್ಲಿ ಬರುತ್ತೆ ಹೈಟು, ಮತ್ತು ಈ ವೇಟ್ ಬಂದುಬಿಟ್ಟು 70. ಇಲ್ಲೊಂದು ಟ್ಯಾಲಿ ಬಾರ್ನ ಹಾಕ್ತೀರಾ. ನೆಕ್ಸ್ಟ್ 135, 65. 135 ಇಲ್ಲಿ, 65 ಬಂದುಬಿಟ್ಟು ಇಲ್ಲಿ ಒಂದು ಟ್ಯಾಲಿ ಬಾರು. ಎರಡು ಸೇರಿ ನೋಡಿಬಿಟ್ಟು ಟ್ಯಾಲಿ ಬಾರ್ ಹಾಕಬೇಕು. 136, 65. 136 ಆ್ಯಂಡ್ 65 ಸೇಮ್. 137, 64. 137, 64 ಸೇಮ್. 148, 69. 148, 69. ಓಕೆ, ಇಲ್ಲಿ ಒಂದು ಟ್ಯಾಲಿ ಬಾರ್. ಓಕೆ, ಈ ರೀತಿ ಟ್ಯಾಲಿ ಹಾಕ್ಕೊಂಡ್ಬಿಟ್ಟು ಆಮೇಲೆ ಇಲ್ಲಿ ಟೋಟಲ್ ಫ್ರೀಕ್ವೆನ್ಸಿ ಎಷ್ಟು ಬರುತ್ತಲ್ಲ ಆ ಫ್ರೀಕ್ವೆನ್ಸೀಸ್ನ ಬರೀತಾ ಹೋಗ್ತೀರಾ. 4, 6, 5 ಈ ಕಡೆ ಬುಕ್ಕಲ್ಲಿ ಬರೆದಿದ್ದಾರೆ ನೋಡಿ. ಮತ್ತು ಇದು ರೋ ಟೋಟಲ್ ಮತ್ತು ಕಾಲಮ್ ಟೋಟಲ್ ನೋಡಿದಾಗ ಎರಡೂ ಕೂಡ ಅಲ್ಲಿ 20 ಬಂದಿರಬೇಕು ನಿಮ್ಮದು. ಈ ರೀತಿ ಇದನ್ನು ಟ್ಯಾಲಿ ಬಾರ್ನ ನೀವು ಕಂಪ್ಲೀಟಾಗಿ ಹಾಕ್ಕೊಳ್ತಾ ಹೋಗ್ತೀರಾ. ಎರಡೂ ನೋಡಿಬಿಟ್ಟು ಹಾಕ್ಕೊಳ್ತಾ ಹೋಗ್ತೀರಾ. ಓಕೆ ಸ್ಟೂಡೆಂಟ್ಸ್, ಇದರಲ್ಲಿ ಏನಾದರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಹಾಕಿ. ನಿಮಗೆ ತಿಳಿಯಿತು ಅಂದರೆ ಲೈಕ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.